ಗೋವಾಗೆ ಹೋಗೋದು ಪ್ಲಾನ್ ಇದೆಯಾ? ನೋಡಿ ಈ ಥರದ್ದು ತಗೋಬೋದು. ಪ್ರಿಂಟಿಂಗ್ದು 100% ಗ್ಯಾರಂಟಿ. ಸ್ಟಿಚಿಂಗ್ ನೀವು ನೋಡ್ಬೋದು, ಮುಂಬೈಯಿಂದ ಬರೋದು. ಮುಂಬೈಯಿಂದ ನೋಡಿ ಮೆಟೀರಿಯಲ್ ಹಿಂಗಿದೆ. ಕೇವಲ 150 ಸಿಗ್ತಾ ಇದೆ. ಬಿಸ್ನೆಸ್ ಮಾಡೋರು ಅವ್ರ ಲೇಬಲಲ್ಲಿ ಬೇಕು ಬ್ರ್ಯಾಂಡ್ ಮಾಡಿಸ್ಕೊಡ್ತೀರಾ? ನಮಗೆ ಬೈತಾರೆ ಸರ್ ಈ ಥರ ಕ್ವಾಲಿಟಿ ನೀವು ಇಷ್ಟು ಕಡಿಮೆ ಯಾಕೆ ಕೊಡ್ತಾ ಇದ್ದೀರಾ? ನಾನು ಈ ಶರ್ಟ್ ಫ್ರೀ ಕೊಡ್ತೀನಿ. ಬಟ್ಟೆ ಕ್ವಾಲಿಟಿನೂ ತುಂಬ ಚೆನ್ನಾಗಿದೆ ಸರ್. ಮತ್ತೆ ಕಾಲು ಯಾರು ಹಾಕ್ತಾರೆ? ಖಾಲಿ ಬನ್ನಿ ವೀಕ್ಷಕರ, ನಿಮ್ಗೇನಾದರೂ ಶರ್ಟ್ಗಳು ನೋಡ್ತಿರ್ಬೋದು. ನಿಮಗೆ ನೀವೇನಾದರೂ ಬಿಸ್ನೆಸ್ ಮಾಡಬೇಕು ಅಂತ ಹೇಳಿದ್ರೆ, ಇಲ್ಲಾಂದರೆ ಒಂದೆರಡು ಪೀಸ್ ತೊಗೋಬೇಕು ಅಂತ ಹೇಳಿದ್ರೆ ಸಾಕಷ್ಟು ವೆರೈಟೀಸ್ನ ನೋಡ್ತಿರ್ಬೋದು. ಸುರಿಮಳೆನ ಶರ್ಟ್ ಬಗ್ಗೆ ಅಂತಾರೆ. ಈ ಕಡೆ ಬಂದು ಹಂಗೆ ಒಂಚೂರು ಎಲ್ಲ ಸಿಕ್ಕಾಪಟ್ಟೆ ವೆರೈಟೀಸ್ ಇದೆ. ಓಕೆ, ಒಂದ್ಸಲಿ ಬಂದು ವಿಸಿಟ್ ಮಾಡಿ. ಎಲ್ಲಿ ಬರುತ್ತೆ ಅಂತ ಹೇಳಿದ್ರೆ ಇದು ಬಂದ್ಬಿಟ್ಟು ನಿಮಗೆ ಬಾಪೂಜಿ ನಗರ ಭಾಯಿತಿ ಗಾರ್ಮೆಂಟ್ಸ್ ಅಂತ. ಇನ್ನಷ್ಟು ತೋರಿಸ್ತೀನಿ. ಫಾರ್ಮಲ್ಸ್ ಬೇಕಾ, ಈ ಥರ ಕ್ಯಾಶುವಲ್ ಬೇಕಾ, ನೋಡಿ ಇಲ್ಲೂ ಇದೆ. ಈ ಥರದ್ದು ಬೇಕಾ, ಪ್ರಿಂಟೆಡ್ ಬೇಕಾ, ನೋಡಿ ಇಷ್ಟು ಬಟ್ಟೆಸ್ ಕಲೆಕ್ಷನ್ಸ್ ಇದೆ. ನೀವು ಬಿಸ್ನೆಸ್ ಮಾಡಬೇಕು ಇಲ್ಲ ಒಂದೆರಡು ಬೇಕು ಅಂತ ಹೇಳಿದ್ರು ಸಿಗುತ್ತೆ ನಿಮಗೆ. ಕೇವಲ 150 ಸಿಗ್ತಾ ಇದೆ. ನೋಡಿ ಈ ಥರ ಪ್ರಿಂಟೆಡು, ಫ್ಲವರ್ ಇರೋವಂಥದ್ದು, ಲೈನ್ ಇರೋವಂಥದ್ದು ಸಾಕಷ್ಟು ವೆರೈಟೀಸ್ ನೋಡ್ತಿರ್ಬೋದು. ಕೈಡೆನೂ ಕೂಡ ಇದೆ. ಒಂದು ತೋರಿಸ್ಬಿಡ್ತೀನಿ. ನೋಡಿ ಮೆಟೀರಿಯಲ್ ಹಿಂಗಿದೆ. ಬಟ್ಟೆ ಎಲ್ಲ ನೋಡ್ತಿರ್ಬೋದು, ಸಾಕಾಗಿದೆ. ನೀವು ಯಾರೋ ಕಾಲೇಜು ಪರ್ಪಸ್ ಏನಾದರೂ ನೋಡ್ತಾ ಇದ್ದರೆ ಬಂದು ಒಂದ್ಸಲ ವಿಸಿಟ್ ಮಾಡಿ. ತುಂಬ ಚೆನ್ನಾಗಿದೆ. ಒಂದೆರಡು ಪೀಸು ಸಿಗುತ್ತೆ. ಹೋಲ್ಸೇಲ್ ನೀವೇನೋ ಬಿಸ್ನೆಸ್ ಮಾಡಬೇಕು ಅಂತ ಹೇಳಿದ್ರು ಸಿಗುತ್ತೆ. ಬನ್ನಿ ಸರ್, ನಾವು ಮಾತಾಡ್ಸೋಣ. ಸರ್ ನಮಸ್ಕಾರ. ನಮಸ್ತೆ ಸರ್, ಹೇಗಿದ್ದೀರಾ? ಸೂಪರ್ ಸರ್. ಇವತ್ತು ನಿಮ್ಮದೇ ಒಂದು ಬ್ರ್ಯಾಂಡು ಹಾಕೊಂಡಿದ್ದೀನಿ. ತುಂಬ ಒಳ್ಳೆ ಫೀಲ್ ಬರ್ತಾ ಇದೆ. ಹೌದಾ? ನಾನು ತುಂಬ ಇಷ್ಟ ಇದ್ದೀನಿ. ನಮ್ಮದೇ ಶರ್ಟ್ ಹಾಕ್ಬಿಟ್ಟು ಬಂದುಬಿಟ್ಟಿದ್ದೀರಾ. ಕಲರ್ ಕಲೆಕ್ಷನ್ ನೀವೇ ಕೊಟ್ಬಿಟ್ರಿ. ಈ ಕಲರ್ ನೀವು ಹಾಕೊಳ್ಳಿ ಸರ್, ಚೆನ್ನಾಗಿ ಕಾಣುತ್ತೆ ಅಂತ. ಸರ್ ಭಾಯಿತಿ ಗಾರ್ಮೆಂಟ್ಸು ಒಂದು ಚಿಕ್ಕಪೇಟೆಯಲ್ಲೂ ಇತ್ತು, ಇಲ್ಲಿ ಮಾಡಿದ್ದೀರಾ. ಏನು ಸರ್ ವಿಶೇಷ ಇಲ್ಲಿ ಮಾಡಿರೋದು? ಯಾಕಂದ್ರೆ ನಾವು ಕ್ವಾಲಿಟಿಯಲ್ಲಿ ಜಾಸ್ತಿ ಫೋಕಸ್ ಮಾಡ್ತೀವಿ ನಮ್ಮ ಕಂಪನಿಯಲ್ಲಿ. ಓಕೆ, ನಮಗೆ ಕ್ವಾಲಿಟಿ ಸ್ಟ್ಯಾಂಡರ್ಡ್. ನೀವು ಯಾವ್ದಾದ್ರು ಒಂದು ಪ್ರಾಡಕ್ಟ್ ತಗೊಂಡಿದ್ರೆ ಎಲ್ಲದರಲ್ಲಿ ಒಂದು ಸಿಸ್ಟಮ್ಯಾಟಿಕ್ ತರ QC ಆಗಿ ಮೆಜರ್ಮೆಂಟು ಎಲ್ಲ ನಾವು ಕರೆಕ್ಟಾಗಿ ಚೆಕ್ ಮಾಡಿಬಿಟ್ಟು ಪ್ರೊಡಕ್ಷನ್ ಮಾಡಿಬಿಟ್ಟು ನಮ್ಮ ಕಸ್ಟಮರ್ಸ್ಗೆ ಕೊಡ್ತೀವಿ. ಓಕೆ, ಇವಾಗ ನಿಮ್ಮ ಹತ್ರ ಎಷ್ಟು ಸೈಜ್ವರೆಗೂ ಸಿಗುತ್ತೆ ಸರ್? ನಮ್ಮ ಹತ್ರ S ಇಂದ 5XL ತನಕ ಸಿಗುತ್ತೆ. 5XL ಮತ್ತೆ ನಮ್ದು S ಸೈಜ್ ಅಂದ್ರೆ ಪಕ್ಕ S ಸೈಜೇ ಬರುತ್ತೆ. ಗೌರ್ಮೆಂಟ್ ಅಪ್ರೂವ್ಡ್ ಸೈಜ್ ಅದು. ಮಿನಿಮಮ್ 10,000 rupees ಇಂದ ನಮ್ದು ಮಿನಿಮಮ್ ಆರ್ಡರ್ ಕ್ವಾಂಟಿಟಿ ಇರೋದು. ಓಕೆ, 10,000 rupees ಇಂದ ನೀವು ಎಷ್ಟಾದ್ರೂ ತಗೊಳ್ಳಿ. ಅಂದ್ರೆ ಹೋಲ್ಸೇಲ್ ಅವ್ರು ಇವಾಗ ನೀವು ಹೋಲ್ಸೇಲ್ ಲೆಕ್ಕದಲ್ಲಿ ಬಂದು ಬಿಸ್ನೆಸ್ ಮಾಡಬೇಕು ಅಂತ ಹೇಳಿದ್ರೆ ಮಿನಿಮಮ್ 10,000 ಪರ್ಚೇಸ್ ಮಾಡಬೇಕು. ಇಲ್ಲಿಂದ ಸ್ಟಾರ್ಟಿಂಗ್ ಪ್ರೈಸ್ 150 ರೂಪಾಯಿಂದ ತಗೊಂಡು 300-500 ರೂಪಾಯಿ ತನಕ ಸಿಗುತ್ತೆ. 150 ಇಂದ 500 ವರೆಗೂ ಸಿಗ್ತಾ ಇದೆ. ನೀವು ಈ ಶರ್ಟ್ ಹಾಕಿದ್ದೀರಾ, ಇದು ಇನ್ವಿಸಿಬಲ್ ಸ್ಟಿಚಿಂಗು. ನಮ್ದು ಕ್ಯಾಮ್ರಾ ಸ್ವಲ್ಪ ಮುಂದೆ ತಗೊಂಡು ಬಂದ್ರೆ ಇಲ್ಲಿ ನೋಡಿ, ಫುಲ್ ಈ ಶರ್ಟ್ ಅಲ್ಲಿ ಎಲ್ಲಿನೂ ಸ್ಟಿಚಿಂಗ್ ಕಾಣಿಸಲ್ಲ ನೋಡಿ, 0 ಸ್ಟಿಚಿಂಗು. ಕರೆಕ್ಟ್. ಇದೆಲ್ಲ ಯಾಕೆ ಕಾನ್ಸೆಪ್ಟ್ ನಾವು ಮಾಡ್ತೀವಿ ಅಂದ್ರೆ, ಮಾಡೋದೇನು ರಾಕೆಟ್ ಸೈನ್ಸ್ ಇಲ್ಲ. ಇದೆಲ್ಲ ಈಸಿಯಾಗಿ ಮಾಡ್ಬೋದು. ಬಟ್ ಯಾಕೆ ನಾವು ಇದೆಲ್ಲ ಮಾಡ್ತೀವಿ ಅಂದ್ರೆ, ಒಂದು ಟೆಕ್ನಿಕ್ ಇರುತ್ತೆ ಪ್ರೊಡಕ್ಷನ್, ಒಂದು ಬ್ರ್ಯಾಂಡ್ ಹೆಸರು ಇರಬೇಕು. ಹೌದು, ಮತ್ತೆ ಒಂದು ರೀತಿ ಸ್ಪೆಷಲ್ ಅನ್ನೋದು ಇರಬೇಕು. ನಮ್ಮ ಹತ್ರ ಕಸ್ಟಮರ್ಸ್ ಸುಮಾರು ಜನ ಬರ್ತಾರೆ, ನಮ್ಗೆ ಬೈತಾರೆ ಸರ್ ಈ ತರ ಕ್ವಾಲಿಟಿ ನೀವು ಇಷ್ಟು ಕಡಿಮೆ ಯಾಕೆ ಕೊಡ್ತಾ ಇದ್ದೀರಾ? ನಮ್ಮ ಬೆಂಗಳೂರಲ್ಲಿ 3-4 ಕಸ್ಟಮರ್ ಇದೆ ಸರ್. ಅವ್ರು ಹೇಳ್ತಾರೆ ಸರ್ ನಾನು ಡಬಲ್ ರೋಡ್ ಹೋಗ್ತೀನಿ, ಈ ತರನೇ ಕ್ವಾಲಿಟಿ ಕೊಡ್ತಾರೆ, 400-450 ಸಿಗುತ್ತೆ. ನೀವು ಇಲ್ಲಿ 300-280-290 ಹೇಗೆ ಕೊಡ್ತಾ ಇದ್ದೀರಾ ಅಂತ ಅವ್ರು ಪ್ರಶ್ನೆ ಮಾಡ್ತಾರೆ ನಮ್ಗೆ. ಸರ್ ಇವಾಗ ಬಂದ್ಬಿಡೋಣ ಎಕ್ಸಾಕ್ಟ್ ಲೊಕೇಶನ್. ವೀಕ್ಷಕರೇ, ನಮ್ದು ಲೊಕೇಶನ್ ಬಂದ್ಬಿಟ್ಟು ಮೈಸೂರು ರೋಡ್ ಸ್ಯಾಟಲೈಟ್ ಬಸ್ ಸ್ಟ್ಯಾಂಡ್, ಅಡಿಯಾರ್ ಆನಂದ್ ಭವನ್ ಹತ್ರ. ಅಲ್ಲಿಂದ ಬರೀ 50 100 ಮೀಟರ್ ಹತ್ರ ನಮ್ದು ಆಫೀಸ್ ಇರೋದು. ಚಿಕ್ಕಪೇಟೆಯಿಂದ 3 ಕಿಲೋಮೀಟರು, ರೈಲ್ವೆ ಸ್ಟೇಷನ್ ಇಂದ 4 ಕಿಲೋಮೀಟರ್. ನಮ್ಮ ಆಫೀಸ್ ಕೆಳಗೆ ಬಸ್ ಸ್ಟ್ಯಾಂಡ್ ಇರೋದು. ಮತ್ತೆ ಇಲ್ಲಿ ಏನಂದ್ರೆ ನಮ್ದು ಇದು ಒಂದು 400 ಸ್ಕ್ವೇರ್ ಫೀಟ್ ಅಲ್ಲಿ ಎಕ್ಸ್ಪೀರಿಯನ್ಸ್ ಸೆಂಟರ್ ಮಾಡಿರೋದು. ಇಲ್ಲಿ ನಿಮ್ಗೆ ಆಲ್ಮೋಸ್ಟ್ 500 ಕಲೆಕ್ಷನ್ಸ್ ಸಿಗುತ್ತೆ. ನೋಡಿ ಸುತ್ತ ನೀವು ನೋಡ್ಬೋದು. ಇಲ್ಲಿಂದ ನೋಡಿದ್ರೆ ಎಲ್ಲ ನಾವು ವೆರೈಟೀಸ್ ಪ್ಲೇನು ಎಲ್ಲ ನಿಮ್ಗೆ ಇಲ್ಲಿ ಸಿಗ್ಬಿಡುತ್ತೆ. ಅಂದ್ರೆ 150 ಇಂದ ಎಲ್ಲ ಸ್ಟಾರ್ಟ್ ಆಗ್ತಾ ಇದೆ, 500 ವರೆಗೂ 500 ತನಕ ನಿಮ್ಗೆ ಸಿಗುತ್ತೆ. ಕ್ಯಾಶುವಲ್ ಸಿಗುತ್ತೆ, ಇಂಪೋರ್ಟೆಡ್ ಚೈನಾ ಇಂದ ಬರೋದು, ಆಫ್ರಿಕಾ ಇಂದ ಬರೋದು, ಬೀಜಾ ಇಂದ ನಮ್ದು ಆಲ್ಮೋಸ್ಟ್ 7 ಡಿಫ್ರೆಂಟ್ ಕಂಟ್ರೀಸ್ ಅಂದೂ ಬಟ್ಟೆ ಬರುತ್ತೆ. ಇಂಪೋರ್ಟೆಡ್ ಬಟ್ಟೆನೂ ಬರುತ್ತೆ. ಯಾವ ತರ ಬಟ್ಟೆನೂ ನಮ್ಮ ಹತ್ರ ಆ ಕ್ವಾಲಿಟಿ ಸಿಗ್ಬಿಡುತ್ತೆ ನಿಮ್ಗೆ. ಬಿಸ್ನೆಸ್ ಮಾಡೋರು ಅವ್ರ ಲೇಬಲ್ ಅಲ್ಲಿ ಬೇಕು ಬ್ರ್ಯಾಂಡ್ ಮಾಡಿಸ್ಕೊಡ್ತೀರಾ? ಎಸ್, ನಾವು ಮ್ಯಾನುಫ್ಯಾಕ್ಚರರ್, ನಾವು ಏನಾದರೂ ಮಾಡ್ಕೊಡ್ಬೋದು. ಬಟ್ ಮಿನಿಮಮ್ 1000 ಪೀಸ್ ಆರ್ಡರ್ ಇರಬೇಕು. 1000 ಪೀಸ್ ಅದು ಲೇಬಲ್ ನಾವು ಆಗ್ಬಿಟ್ಟು ಕೊಡ್ತೀರಲ್ವಾ? ಹಂಗಂದ್ರೆ ಒಂದು ಬೆಸ್ಟ್ ನೋಡಿ, ಯಾರಾದರೂ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿದ್ರೆ, ಅವ್ರದೇ ಹೆಸರಲ್ಲಿ ಅವ್ರದೇ ಬ್ರ್ಯಾಂಡ್ ಅಲ್ಲಿ ಮಾಡಬೇಕು ಅಂತ ಹೇಳಿದ್ರೆ ಬಂದು ಒಂದ್ಸಲ ವಿಸಿಟ್ ಮಾಡಿ, ಸರ್ನ ಭೇಟಿಯಾಗಿ. ನಿಮ್ಗೆ ಅಷ್ಟು ವೆರೈಟೀಸ್ ಇವಾಗ ನಾವು ತೋರಿಸ್ತೀವಿ. 150 ಇಂದ 500 ವರೆಗೂ ಸಿಗುತ್ತೆ. ಇಲ್ಲಿ ಎಲ್ಲ ತೋರಿಸ್ತೀವಿ. ವಿಡಿಯೋನ ಕೊನೆವರೆಗೂ ನೋಡಿ. ಮತ್ತೆ ಆದಷ್ಟು ಈ ವಿಡಿಯೋನ ಶೇರ್ ಮಾಡಕ್ ನೋಡಿ. ಯಾರು ತಗೊಳ್ಳೋರಿತ್ತು ಅಂತ ಹೇಳಿದ್ರೆ, ಇಲ್ಲ ಅಂತ ಹೇಳಿದ್ರೆ ಬಿಸ್ನೆಸ್ ಮಾಡೋರಿಗೆ ಹೆಲ್ಪ್ ಆಗ್ಲಿ ಅಂತ ಹೇಳಿ. ಮತ್ತೆ ಇನ್ನೊಂದು, ನಿಮ್ಗೆ ನಾವು ರೀಟೇಲ್ ಅಲ್ಲಿ 150 ಕೊಡಲ್ಲ, ನಾವು ಹೋಲ್ಸೇಲ್ ಕೊಡ್ತೀವಿ. ಎಸ್, ಅದೆಲ್ಲ ಹೋಲ್ಸೇಲ್. ನೀವು ಇಲ್ಲಿ ಬನ್ನಿ, ನಾವು ಅಪ್ರಿಶಿಯೇಟ್ ಮಾಡ್ತೀವಿ. ರೀಟೇಲ್ ಬನ್ನಿ, ಹೋಲ್ಸೇಲ್ ಯಾರಾದ್ರೂ ಬನ್ನಿ, ನಮ್ಗೇನು ತೊಂದರೆ ಇಲ್ಲ. ಬಟ್ ನಿಮ್ಗೆ ಹೋಲ್ಸೇಲ್ ರೇಟ್ಗೆ ಹೋಲ್ಸೇಲ್ ಪ್ರೈಸ್, ರಿಟೇಲ್ ರೇಟ್ಗೆ ರಿಟೇಲ್ ಪ್ರೈಸ್. ನೋಡಿ ವೀಕ್ಷಕರ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡ್ಕೊ ಬನ್ನಿ.
ಒಂದು ಬೆಸ್ಟ್ ಡಿಸ್ಕೌಂಟ್ನ ನಿಮಗೆ ಇಲ್ಲಿ ಸಿಗುತ್ತೆ ಅಂತಲೇ ಹೇಳ್ಬೋದು. ಬನ್ನಿ ತೋರಿಸ್ಕೊಂಡು ಹೋಗೋಣ. ಸರ್ ಇವಾಗ 150 ಅಂತ ಹೇಳಿದ್ರೆ ಯಾವ ಬಟ್ಟೆ ಸರ್ ಅದು, ಯಾವ ಶರ್ಟ್? 150 ನಮ್ಮ ಹತ್ರ ಯಾನ್ ಡೈಟ್ ಬಟ್ಟೆ ಸಿಗುತ್ತೆ ಕಾಟನ್ ಬ್ಲೆಂಡ್ ಅಲ್ಲಿ. ಇದು ನೋಡಿ ಬಟ್ಟೆನು ತುಂಬಾನೇ ಸಾಫ್ಟ್ ಬರುತ್ತೆ. ಇದು ನಮ್ದು ಕಫ್ಲೈನ್ ರೇಂಜ್ ಅಲ್ಲಿ ಬರುತ್ತೆ. ಇಷ್ಟೆಲ್ಲ ನೀವೇನ್ ನೋಡ್ತಾ ಇದ್ದೀರಾ ಇದೆಲ್ಲ ನಿಮ್ಗೆ ಚೆಕ್ಸ್. ಯಾರು ನಿಮ್ಗೆ ಇಷ್ಟು ಚೆಕ್ಸ್ ಕೊಡಲ್ಲ, ಕೊಟ್ಟಿದ್ರೇನು ಈ ತರ ಕ್ವಾಲಿಟಿ ಕೊಡಲ್ಲ. ಇದು ನೋಡಿ 100% ಕಾಟನ್ ಲಾಫರ್, ನಮ್ ಕರ್ನಾಟಕದಲ್ಲಿ ಬಂದಿರೋ ಪ್ರಾಡಕ್ಟ್ ಇದು. ಇದು ಸುಮಾರು ಜನ ಬೇರೆ ಕಡೆ ಅಹಮದಾಬಾದ್ ಕಡೆ ಹೋಗ್ಬಿಟ್ಟು ಪರ್ಚೇಸ್ ಮಾಡ್ತಾರೆ. ಬಟ್ ನಮ್ಗೆ ಯಾರು ನಮ್ ಕಸ್ಟಮರ್ ಪರ್ಚೇಸ್ ಮಾಡ್ತಾರೆ ಅವ್ರು ಒಂದೇ ಹೇಳ್ತಾರೆ, ನಮ್ ಕರ್ನಾಟಕದಲ್ಲಿ ಎಷ್ಟು ಚೆನ್ನಾಗಿರೋ ಪ್ರಾಡಕ್ಟ್ ಸಿಗುತ್ತೆ, ಯಾಕೆ ಬೇರೆ ಕಡೆ ಹೋಗ್ಬೇಕಂತ ಹೇಳ್ತಾರೆ. ಆ ತರ ನೋಡಿ ನಿಮ್ಗೆ ಬೇರೆ ಬೇರೆ ತರ ಸಿಗುತ್ತೆ ನೋಡಿ. ಪ್ರೀಮಿಯಂ ರೇಂಜ್, ಪ್ರೀಮಿಯಂ ಇವೆಲ್ಲ ಕ್ಯಾಶುವಲ್ ಯೂಸ್, ಎಲ್ಲಕ್ಕೂ ಯೂಸ್ ಆಗುತ್ತೆ. ಇದು ನೋಡಿ ಇದು ಮಾರ್ಕೆಟ್ ಅಲ್ಲಿ ಬಟ್ಟೆ ನೀವು ಟಚ್ ಮಾಡಿ ಮತ್ತೆ ಡಬಲ್ ರೋಡ್ ಸುಧಾಮ್ ನಗರ್ ಎಲ್ಲ ಬೇರೆ ಕಡೆ ಹೋಗಿ 400 ರೂಪೀಸ್ ಇಂದ ಕಡಿಮೆ ಬಂದ್ರೆ ನಾನು ಈ ಶರ್ಟ್ ಫ್ರೀ ಕೊಡ್ತೀನಿ. ಹೌದಾ? ಏನ್ ಬಟ್ಟೆ ಸರ್ ಅದು? ಇದು 100% ಕಾಟನ್ ಯಾನ್ ಡೈಡ್ ಆಕ್ಸ್ಫರ್ಡ್ TFO ಯಾನ್ ಜೊತೆಗೆ ಬರುತ್ತಿದ್ದು. ಮಾರ್ಕೆಟ್ ಅಲ್ಲಿ 400-420 ಸೇಲ್ ಆಗುತ್ತೆ. ಇದು ನಾವು ಬರೀ 330 ಕೊಡ್ತೀವಿ. 70 ರೂಪೀಸ್ ನಿಮ್ಗೆ ಪ್ರಾಫಿಟ್ ಜಾಸ್ತಿ. ನೀವು ಬರೀ ನಿಮ್ಗೆ ಸರಿಯಾಗಿರೋದು ಕ್ವಾಲಿಟಿ ನೀವು ಸೇಲ್ ಮಾಡ್ಬೇಕಷ್ಟೇ. ಪ್ರಾಡಕ್ಟ್ ಕ್ವಾಲಿಟಿ ಫಿನಿಶಿಂಗ್ ಎಲ್ಲ ನಿಮ್ಗೆ ಪಕ್ಕಾ ಸಿಗುತ್ತೆ. ಇವಾಗ ಮಾರ್ಕೆಟ್ ಅಲ್ಲಿ ಏನಂದ್ರೆ ಜಾಸ್ತಿ ಡಿಮ್ಯಾಂಡ್ ಇರೋದು ಇಂಪೋರ್ಟೆಡ್ ಫ್ಯಾಬ್ರಿಕ್ಸ್. ಮಾರ್ಕೆಟ್ ಟ್ರೆಂಡ್ ಆತರ ಇದಕ್ಕೆ ಸ್ವಲ್ಪ ವೆರೈಟಿ ನೀವು ಇಂಪೋರ್ಟೆಡ್ ಫ್ಯಾಬ್ರಿಕ್ಸ್ ಅಲ್ಲಿ ಇಟ್ಕೊಂತೀವಿ. ಫಾರ್ ಎಕ್ಸಾಂಪಲ್ ಇದು ನೋಡಿ ಯಾನ್ ಡೈ, ಇದು ಇಂಪೋರ್ಟೆಡ್ ಜಕಾರ್ಡ್ ಫ್ಯಾಬ್ರಿಕ್ ಲೈಕ್ರಾದಲ್ಲಿ ಬರುತ್ತಿದ್ದು. ಇದರಲ್ಲಿ ಏನಂದ್ರೆ ಬ್ರೋ ನೀವು ಶರ್ಟ್ ಹಾಕಿದಿರಲ್ವಾ ಇನ್ವಿಸಿಬಲ್ ಸ್ಟಿಚಿಂಗ್, ಇದ್ರಲ್ಲಿ ನೋಡಿ ಸೇಮ್ ಇನ್ವಿಸಿಬಲ್ ಸ್ಟಿಚಿಂಗ್. ಇಲ್ಲಿ ನೋಡಿ ಸ್ಟಿಚಿಂಗ್ ಕಾಣಿಸಲ್ಲ ನಿಮ್ಗೆ. ಇಲ್ಲಿ ನೋಡಿ ಈ ಕಡೆ ನೋಡಿ ಇದೆಲ್ಲ ಸ್ಟಿಚಿಂಗ್. ಇಲ್ಲಿ ನೋಡಿ ಈ ಕಡೆ ಎಲ್ಲ ಬೇರೆ ಬೇರೆ ತರ ಸ್ಟಿಚಿಂಗ್ ಇರುತ್ತೆ. ಬಟ್ಟೆ ಕ್ವಾಲಿಟಿನೂ ತುಂಬಾ ಚೆನ್ನಾಗಿದೆ ಸರ್, ಮತ್ತೆ ತುಂಬಾ ಸಾಫ್ಟ್ ಆಗಿರುತ್ತೆ. ಮತ್ತೆ ಇವಾಗ ಮಾರ್ಕೆಟ್ ಅಲ್ಲಿ ಇನ್ನ ಏನಂದ್ರೆ ಈ ತರ ಪಾಪ್ಕಾರ್ನ್ ನಡೀತಾ ಇದೆ, ಬಬಲ್ ಅಂತ ಹೇಳ್ತೀವಿ ಇದಕ್ಕೆ, ಬಬಲ್ ಫ್ಯಾಬ್ರಿಕ್. ಇದೆಲ್ಲ ಫಾಸ್ಟ್ ಫ್ಯಾಷನ್ ಲೈಕ್ರಾದಲ್ಲಿ ಬರುತ್ತೆ. ಇದರಲ್ಲಿ ನೋಡಿ ತುಂಬಾ ಸಾಕಷ್ಟು ಕಡೆ ಸಿಗ್ತಾ ಇದೆ ಅಲ್ವಾ ಇದು? ಈ ತರ ಸಾಕಷ್ಟು ಕಡೆ ಸಿಗುತ್ತೆ. ಬಟ್ ಕ್ವಾಲಿಟಿ ಮತ್ತೆ ಸ್ಟಿಚಿಂಗ್ ಅಲ್ಲಿ ಕೆಲಸ ಏನಾಗುತ್ತೆ ಅದು ಎಲ್ರು ಕೊಡಲ್ಲ. ಹೌದಲ್ಲ, ಮೇನ್ ಅದ್ರಲ್ಲಿ ಆಟ ಇರೋದು. ಆಟ ಅದ್ರಲ್ಲಿ. ಇವಾಗ ನೋಡಿ ಈ ಶರ್ಟ್ ಒಂದ್ ಪ್ರೆಸೆಂಟೇಷನ್ ಹಿಂಗ್ ಇಟ್ಕೊಳ್ಳಿ ನೋಡಿ, ಯಾರು ಮನ್ಸು ಬರುತ್ತೆ ಇದು ಹಾಕಕ್ಕೆ. ಬಟ್ ನಮ್ದು ಫಿನಿಶಿಂಗು ಕ್ವಾಲಿಟಿನೇ ಸರಿಗಿಲ್ಲ ಅಂದ್ರೆ ಸ್ಟಿಚಿಂಗ್ದು ಅದು ನೀವು ಹಾಕಿದ್ರೆ ಚೆನ್ನಾಗಿ ಕಾಣಿಸಲ್ಲ. ಹೌದು, ನಾವು ಏನಾದ್ರು ಅದು ಕಡಿಮೆ ಬೆಲೆಗೆ ಸಿಗತ್ತೆ, ಎಲ್ಲರೂ ಕೊಡ್ತಾರೆ ಕಡಿಮೆ ಬೆಲೆಗೆ ಸ್ಟಿಚಿಂಗ್ ಬಟ್ಟೆ ಮೇಲೆ. ಬಟ್ ಪ್ರಶ್ನೆ ಏನು, 1000 ಅಂಗಡಿ ಬಿಟ್ಟು ನೀವು ನಮ್ಮ ಹತ್ರ ಬರ್ಬೇಕಂದ್ರೆ ಯಾಕೆ ಬರ್ಬೇಕು? ಡಬಲ್ ಪ್ರಾಫಿಟ್ ಬರ್ಬೇಕು, ಫಿಟ್ಟಿಂಗ್ ಕರೆಕ್ಟ್ ಆಗಿರ್ಬೇಕು, ನಿಮ್ದು ಇನ್ವೆಂಟರಿ ಸ್ಟಕ್ ಆಗಬಾರ್ದು, ಕ್ವಾಲಿಟಿ ಪಕ್ಕ ಇರ್ಬೇಕು, ಕಂಪ್ಲೇಂಟ್ ಬರಬಾರ್ದು, ಸರ್ವಿಸ್ ಸರಿಗಿರ್ಬೇಕು. ಕರೆಕ್ಟ್ ಅಲ್ವಾ? ಮತ್ತೆ ಫಾಲೋ ಅಪ್ ಕರೆಕ್ಟ್ ಆಗಿರ್ಬೇಕು. ಇದೆಲ್ಲ ಒಂದು ಮಿಕ್ಸರ್ ಮಾಡಿದ್ರೇನೆ ಒಂದ್ ಚಿತ್ರಾನ್ನ ತರ ಆಗೋದು. ಆಮೇಲೆ ಮನ್ಸು ಬರುತ್ತೆ ಟೇಸ್ಟ್ ಅಲ್ವಾ, ಮನ್ಸು ಬರುತ್ತೆ ತಿನ್ನಕ್ಕೆ. ಆ ತರ ನಿಮ್ಗೆ ಬೋತ್ ಸೈಡ್ ಲಾಫರ್ ಬಟ್ಟೆ. ಇವಾಗ ಸುಮಾರು ಜನ ಅದೇ ಹೇಳ್ತಾರೆ, ಲಾಫರ್ ಬಟ್ಟೆ ಅಂತ. 180-190 ಅಲ್ಲಿ ಸಿಗತ್ತಂತ. ಬಟ್ ನಾನು ಒಂದೇ ಹೇಳ್ತೀನಿ, ನಾವು ಯಾರಿಗೂ ನಮ್ಮ ಕಸ್ಟಮರ್ಗೆ ಬಟ್ಟೆ ಬಗ್ಗೆ ಸುಳ್ಳು ಹೇಳಲ್ಲ. ಬೋತ್ ಸೈಡ್ ಲಾಫರ್ ನಮ್ಮ ಹತ್ರನೂ ಸಿಗತ್ತೆ. ಬಟ್ ಯಾರಾದ್ರೂ ನಿಮ್ಗೆ ಹೇಳಿದ್ರೆ 100% ಕಾಟನ್ ಅಲ್ಲಿ ಸಿಗತ್ತಂದ್ರೆ ಅದು ಸುಳ್ಳು. 150 ಸಿಗುತ್ತೆ ಬಟ್ ಕಮ್ಮಿ ಸಿಗಲ್ಲ. ಅದು 100% ಕಾಟನ್ ನಿಮ್ಗೆ ಸಿಗಲ್ಲ. ಕಾಟನ್ ರೇಟ್ ಈಗಿನ ಕಾಲದಲ್ಲಿ 1000-2000 kg ಇದೆ. ಹೇಗ್ ನಿಮ್ಗೆ 100 ರೂಪಾಯಿ 200 ರೂಪಾಯಿ ಶರ್ಟ್ ಕೊಟ್ಬಿಡ್ತಾರೆ 100% ಕಾಟನ್? ಸಾಧ್ಯ ಇಲ್ಲ. ಬಟ್ ಬೋತ್ ಸೈಡ್ ಲಾಫರ್ ಸೇಮ್ ಬಟ್ಟೆ ನಮ್ಮ ಹತ್ರನೂ ಸಿಗತ್ತೆ. ನೀವೇನ್ ಎಕ್ಸ್ಪೆಕ್ಟ್ ಮಾಡ್ತೀರಾ? ಇದು 190ಗೆ 2 ಸೈಡ್ ಲಾಫರ್. ಬಟ್ ಫ್ರೆಂಡ್ಸ್ ಪ್ಲೀಸ್ ರಿಮೆಂಬರ್, ಇದೆಲ್ಲ ಏನ್ ಬಟ್ಟೆ ಇರೋದು ಇದೆಲ್ಲ ಪಾಲಿಯೆಸ್ಟರ್ ಅಲ್ಲೇ ಬರೋದು, 100% ಕಾಟನ್ ಅಲ್ಲಿ ಬರಲ್ಲ. ಇದು ಪಾಲಿ ಕಾಟನ್ ಅಲ್ಲಿ ಬರುತ್ತೆ. ಸೇಮ್ ರೇಟ್ ನಮ್ಮ ಹತ್ರ 190 ರೂಪೀಸ್ ಅಲ್ಲಿ ಇದೆಲ್ಲ ನಿಮ್ಗೆ ಸಿಗ್ಬಿಡುತ್ತೆ. ಎನಿ ಟೈಮ್ ಇನ್ವೆಂಟ್ರಿ ಸಿಗುತ್ತೆ 190 ರೂಪೀಸ್ಗೆ. 12-14 ಕಲರ್ಸ್ ಇದೆ. ಇಲ್ಲಿ ನಿಮ್ಗೆ 2-3 ಕಲರ್ ಇದು ನೋಡಿ. ಇದೆಲ್ಲ ಬೋತ್ ಸೈಡ್ ಲಾಫರ್. ಇದು ಬ್ಲಾಕ್ ಕಲರ್. ಇನ್ನ ನಿಮ್ಗೆ ಒಂದು ಈ ತರ ಸುಮಾರಷ್ಟು ಕಲರ್ ಸಿಗುತ್ತೆ. ಒಂದು 7-8 ಕಲರ್ ಸಿಕ್ಬಿಡುತ್ತಾ? ಇದು ನೋಡಿ, ಇದೆಲ್ಲ ಬೋತ್ ಸೈಡ್ ಲಾಫರ್ ಅಲ್ಲಿ ಸಿಗುತ್ತೆ. ಸೈಜಸ್ ಅಷ್ಟೇ, ಎನಿ ಸೈಜ್ SML XL ಸಿಗುತ್ತೆ. ಇದರಲ್ಲಿ ನೀವು ಸೆಟ್ ವೈಸ್ ಪರ್ಚೇಸ್ ಮಾಡಬೇಕು. SML XL ನೀವು ತಗೊಳ್ಬಹುದು. ಅದ್ರ ಆದ್ಮೇಲೆ ನೀವು ಕಾಟನ್ ಅಲ್ಲಿ ಬರ್ಬೇಕಂದ್ರೆ ಕಾಟನ್ ಅಲ್ಲಿ ಸಿಕ್ಕಾಪಟ್ಟೆ ವೆರೈಟಿ ಇದೆ. ಕಾಟನ್ ಅಲ್ಲಿ 100% ಕಾಟನ್ ಟ್ವಿಲ್ ಇದೆ, ಪಾಪ್ಲಿನ್ಸ್ ಇದೆ, ಆಕ್ಸ್ಫರ್ಡ್ ಇದೆ, ಇಂಪೋರ್ಟೆಡ್ ಇದೆ. ನೀವು ಯಾವ ತರ ಟ್ವಿಲ್ ಬೇಕು, ಯಾವ ತರ ಫ್ಯಾಬ್ರಿಕ್ ಬೇಕು ನಮ್ಮ ಹತ್ರ ಸಿಗ್ಬಿಡುತ್ತೆ. ರೇಂಜ್ ಬಂದ್ಬಿಟ್ಟು 240 ರೂಪೀಸ್ ಇಂದ 320 ರೂಪೀಸ್ ತನಕ ನಿಮ್ಗೆ ಬೇರೆ ಬೇರೆ ತರ ಪ್ಲೇನ್ ಸಿಗುತ್ತೆ. ಒಂದು ಎಕ್ಸಾಂಪಲ್ ತೋರಿಸ್ತೀನಿ. ಇದು ನೋಡಿ
240 rupees-ಅಲ್ಲಿ 100% ಕಾಟನ್ 30 ಸ್ಟೂಲ್ ಸಿಗುತ್ತೆ 240 rupees-ಗೆ. ಇನ್ನು ಮುಂದೆ ಹೋಗಿದ್ರೆ ನಿಮಗೆ ಸ್ಲಬ್ಬಲ್ಲಿ ಬೇಕಾ, ಇಲ್ಲ ಲೆನಿನ್, ಇವಾಗ ಶೆಕೆಗಾಲ ಬರ್ತಾ ಇದೆ ಅದಕ್ಕೆ ಲೆನಿನ್ ತರ ಬಟ್ಟೆಯಲ್ಲಿ ಫೀಲ್ ಅಲ್ಲಿ ಬೇಕಂದ್ರೆ ಇದು ನೋಡಿ, ಇದೆಲ್ಲ 100% ಕಾಟನ್ ಸ್ಲಬ್ಬಲ್ಲಿ ಸಿಗುತ್ತೆ. ಇದು ಬಂದ್ಬಿಟ್ಟು 250 rupees. ಸೊ ಆ ತರ ನಿಮ್ಗೆ ಬೇರೆ ಬೇರೆ ತರ ವೆರೈಟಿ, ಇನ್ಕೆ ಸ್ವಲ್ಪ ಫ್ಯಾನ್ಸಿ, ಸ್ವಲ್ಪ ಕೆಲಸ, ಸ್ವಲ್ಪ ವರ್ಕ್ ತರ ಬೇಕಂದ್ರೆ ಈ ತರ ನಮ್ಮ ಹತ್ರ ಕ್ವಾಲಿಟಿ ಸಿಗ್ಬಿಡುತ್ತೆ. 100% ಕಾಟನ್ ಟ್ವಿಲ್. ಇದ್ರಲ್ಲಿ ನೋಡಿ ಈ ತರ ಪ್ರಿಂಟ್ ನಾವು ಕೊಟ್ಟಿರ್ತೀವಿ, ಸ್ವಲ್ಪ ಸಿಂಪಲ್ ಬೇಸಿಕ್ ಡೀಟೇಲಿಂಗ್ ತರ. ವಿಡಿಯೋದಲ್ಲಿ ನೋಡಕ್ಕಿಂತ ಬಂದು ಇಲ್ಲಿ ಒಂದ್ಸಲಿ ಫೀಲ್ ಮಾಡ್ಬೋದು ಬಟ್ಟೆ ಯಾವ ತರ ಇದೆ. ಸರ್ ವೀಕ್ಷಕರೇ, ನೀವು ಒಂದ್ಸಲಿ ಇಲ್ಲಿ ಬಂದಿದ್ರೆ ನಾನು ಗ್ಯಾರಂಟಿ ಹೇಳ್ತೀನಿ, ಖಾಲಿ ಆತ್ ಹೋಗಲ್ಲ ಅಲ್ವಾ. ನೀವು ಪಕ್ಕ ಪರ್ಚೇಸ್ ಮಾಡಿ. ನಾನೇ ಒಂದ್ 2-3 ತಗೊಂಡೋಗ್ಬಿಡ್ತೀನಿ. ಆ ತರ ಕಸ್ಟಮರ್ ಯಾರು ಬರ್ತಾರೆ, ಯಾರಿಗೆ ಕ್ವಾಲಿಟಿ ಬಗ್ಗೆ ಐಡಿಯಾ ಇದೆ, ಯಾರಿಗೆ ಬಟ್ಟೆ ಬಗ್ಗೆ ಐಡಿಯಾ ಇದೆ, ಅವ್ರ ಪಕ್ಕ ಇಲ್ಲಿ ಬಂದಿದ್ರೆ ಯಾರು ಹೇಳಲ್ಲ ಓ ಈ ತರ ಕ್ವಾಲಿಟಿ ಇಲ್ಲ ಇಲ್ಲ ಏನು ಇಲ್ಲ. ಅವ್ರು ಬಂದಿದ್ರೆ ಪಕ್ಕ ತಗೊಂಡ್ ಹೋಗ್ತಾರೆ, ಮತ್ತೆ ಪದೇ ವಾಪಸ್ ಬರ್ತಾರೆ. ಎಸ್ ಸೈಜ್ ಅಂದ್ರೆ ಎಸ್ ಸೈಜ್ ಹುಡುಗಾಗ ಎಸ್ ಸೈಜ್ ಬಂದೇ ಬರುತ್ತೆ. ನಾನು ಇದು ಎಂ ಸೈಜ್ ಹಾಕಿದ್ದೀನಿ. ಕೆಲವರೆಲ್ಲ ಶರ್ಟ್ಗಳಲ್ಲಿ ಎಲ್ಲಂತ ಹಾಕಿರ್ತಾರೆ, ಅದ್ ನೋಡ್ರೆ ಎಕ್ಸೆಲ್ ಇರುತ್ತೆ, ಗೊತ್ತಾಗಲ್ಲ, ಹಾಕ್ದಾಗ್ಲೇ ಗೊತ್ತಾಗೋದು. ಇದು ನೋಡಿ, ನನ್ಗೆ ಆಕ್ಚುಲಿ ಬರೋದು ಎಲ್ ಸೈಜು, ಇದು ನಮ್ ಬ್ರ್ಯಾಂಡ್ ಎಂ ಸೈಜು ನಾನು ಹಾಕಿರೋದು. ಇದು ಲೈಕ್ರಾ ಇದೆ, ಅದಕ್ಕೆ ಫಿಟ್ಟಿಂಗ್ ಬರ್ತಾ ಇದೆ. ಸ್ವಲ್ಪ ನನ್ಗೆ ಹೊಟ್ಟೆ ಇದೆ, ಅದಕ್ಕೆ ಸ್ವಲ್ಪ ಅದ್ರ ಬಿಟ್ಟು ಏನಿಲ್ಲ. ಬಟ್ ಆ ತರ ಕ್ವಾಲಿಟಿ, ಯಾಕಂದ್ರೆ ನಾನು 8 ವರ್ಷ ನನ್ನ ಕರಿಯಲ್ಲ ಇದೇ ನೋಡಿರೋದು. ಎಷ್ಟು ರಿಟೇಲರ್ ಇರ್ತಾರಲ್ವಾ, ಅವ್ರಿಗೆ ಒಂದೇ ಪ್ರಾಬ್ಲಮ್, ಫಿಟ್ ಪ್ರಾಬ್ಲಮ್. ಆರ್ಮೋಲ್ ಒಳಗೆ ಹೋಗ್ಬಿಡುತ್ತೆ, ಶೋಲ್ಡರ್ ಚಿಕ್ಕದಾಗ್ಬಿಡುತ್ತೆ, ಶರ್ಟ್ ಮೇಲೆ ಹೋಗ್ಬಿಡುತ್ತೆ, ಇಲ್ಲ ಲೆಂತ್ ಕಡಿಮೆ ಇರುತ್ತೆ. ಅದೆಲ್ಲ ಯಾಕಂದ್ರೆ ಒಂದು ಕಾಮನ್ ಸ್ಟ್ರಾಟಜಿ ಯಾರು ಫಾಲೋ ಮಾಡಿದ್ವಿ, ಎಲ್ಲಿ ಕಾಸ್ಟಿಂಗ್ ಕಡಿಮೆ ಅಲ್ಲಿ ಹೋಗ್ಬಿಡ್ತಾರೆ. ಯಾಕೆ ನಾವು ದೊಡ್ಡ ದೊಡ್ಡ ಕಂಪನಿ ಹತ್ರ ಹೋಗ್ತೀವಿ, ಅವ್ರ ಹತ್ರ ಯಾಕೆ ಸೇಮ್ ಸೈಜ್ ಸಿಗುತ್ತೆ, ಅದು ಅವ್ರು ಒಂದು ಸ್ಟ್ಯಾಂಡರ್ಡ್ ಫಾಲೋ ಮಾಡಿರ್ತಾರೆ. ನಾವು ಆ ತರ ಸ್ಟ್ಯಾಂಡರ್ಡ್ ನಮ್ಮ ಅಂಗಡಿಯಲ್ಲಿ ಫಾಲೋ ಮಾಡಿದ್ರೆ ನಮ್ಗೇನು ಕಸ್ಟಮರ್ ಕಳಿಯೋದು ಸಾಧ್ಯ ಇರಲ್ಲ. ಅವ್ರ ಪಕ್ಕ ನಮ್ಮ ಹತ್ರ ಬಂದೇ ಬರ್ತಾರೆ. ಅದ್ರಲ್ಲಿ ಬರೀ 10 ಕಸ್ಟಮರ್ ಕಂಪ್ಲೇಂಟ್ ಮಾಡ್ತಾರೆ ಅಂದ್ರೆ ಮಾಡ್ತಾರೆ, ಇಲ್ಲ ಅಂದ್ರೆ 990 ಕಸ್ಟಮರ್ಸ್ ಬರೀ ಒಂದೇ ಹೇಳ್ತಾರೆ, ಸರ್ ನಿಮ್ ಫಿಟ್ ಪಕ್ಕ ಇದೆ, ನಮ್ಗೆ ಎಷ್ಟು ಪ್ರಾಬ್ಲಮ್ ಬರ್ತಾ ಇದೆ ಫಿಟ್ ಅಲ್ಲಿ, ಇವಾಗ ಏನು ಬರಲ್ಲ. ಇವಾಗ ಬಿಸ್ನೆಸ್ ಮಾಡೋರು ಬರ್ತಾರಲ್ಲ, ಎಷ್ಟು ಜನ ಕೊಡ್ತೀರಾ ಸರ್? ಇವಾಗ ನಮ್ಗೆ ಆಲ್ಮೋಸ್ಟ್ 1000 ಜನ ಇದ್ದಾರೆ. ಬರೀ ಯಾರು ಇಲ್ಲಿ ವಾಕ್ ಇನ್ ಬರ್ತಾರೆ, ವಿಡಿಯೋ ನೋಡ್ಬಿಟ್ಟು ಬರ್ತಾರೆ, ಅದು 1000 ಜನ ಮಂತ್ಲಿ ಬರ್ತಾರೆ. ಅದ್ರ ಬಿಟ್ಟು ನಮ್ದು ಏಜೆನ್ಸಿ ಕೆಲಸ ಬೇರೆ ಇದೆ, ಶೋರೂಮ್ ಕೆಲಸ ಬೇರೆ ಇದೆ, ಬೇರೆ ಬ್ರ್ಯಾಂಡ್ ಏನ್ ಮಾಡ್ತೀವಿ ಅದು ಬೇರೆ ಇದೆ. ಆ ತರ ನೀವು ಅನ್ಕೊಳ್ಳಿ ಯಾವ ತರ ವಾಲ್ಯೂಮ್ ಅಲ್ಲಿ ನಾವು ಬಿಸ್ನೆಸ್ ಮಾಡ್ತೀವಿ. ಸೊ ನ್ಯಾಚುರಲ್ ಆಗಿ ನಮ್ಮ ಹತ್ರ ಕ್ವಾಲಿಟಿನೂ ಸರಿಯಾಗಿ ಬರುತ್ತೆ, ಮತ್ತೆ ಪ್ರೈಸ್ ನಿಮ್ಗೆ ಅಗ್ರೆಸಿವ್ ಸಿಗುತ್ತೆ. ಸೊ ನಮ್ಮ ಹತ್ರ ಡಿಸ್ಟ್ರಿಬ್ಯೂಟರ್ಸ್ ಇದಾರೆ. ನಮ್ದು ಆಲ್ಮೋಸ್ಟ್ ಈ ಬ್ರ್ಯಾಂಡ್ 20 ಸ್ಟೇಟ್ಸ್ ಅಲ್ಲಿ ಸಿಗುತ್ತೆ. ಉಡಾನು ಟಾಪ್ ಸೆಲ್ಲರು, ಅಜಿಯೋ ಟಾಪ್ ಸೆಲ್ಲರು, ಸಾಲ್ ಎಲ್ಲ B2B ಪ್ಲಾಟ್ಫಾರ್ಮ್, ಭಾರತಿ ಗಾರ್ಮೆಂಟ್ ಟಾಪ್ ಸೆಲ್ಲರ್. ಕರ್ನಾಟಕದಲ್ಲಿ ನಂಬರ್ 1 ಸೆಲ್ಲರ್ ಅಂದ್ರೆ ಆನ್ಲೈನ್ ಬಿಸ್ನೆಸ್ ಅಲ್ಲಿ ನಾವೇನೆ. ಹೌದಾ? ಎಸ್. ಎಲ್ಲಾದ್ರೂ ಸುಮಾರು ಜನ ವೆಬ್ಸೈಟ್ ಏನಾದ್ರೂ ಇದೆಯಾ? ನಾವು ಇವಾಗ ವೆಬ್ಸೈಟ್ ಲಾಂಚ್ ಮಾಡ್ಲಿಲ್ಲ, ಬಟ್ ವೆರಿ ಸೂನ್ ಅದನ್ನು ಬರುತ್ತೆ, ನಮ್ದು ಪ್ಲಾಟ್ಫಾರ್ಮ್ ಬರುತ್ತೆ. ಬಟ್ ಎಲ್ಲ B2B ಮತ್ತೆ ಬಿಸ್ನೆಸ್ ಯಾರು ಇಂಟ್ರೆಸ್ಟೆಡ್ ಇದ್ದಾರೆ, ಆಫ್ಲೈನ್ ಅಲ್ಲಿ ಇದೆಯಾ ನೀವು? ನಮ್ಮ ಆಫ್ಲೈನ್ ಇದೆ, ಆನ್ಲೈನ್ ಇದೆ. ನಿಮ್ಗೆ ಉಡಾನ್ ಅಲ್ಲಿ ಪರ್ಚೇಸ್ ಮಾಡ್ಬೇಕು ನಾವು ಇದೀವಿ, ನೀವು ಅಜಿಯೋ ಬಿಸ್ನೆಸ್ ಅಲ್ಲಿ ಪರ್ಚೇಸ್ ಮಾಡ್ಬೇಕು ನಾವು ಇದೀವಿ, ನಿಮ್ಗೆ ಸಾಲ್ವ್ ಅಲ್ಲಿ ಪರ್ಚೇಸ್ ಮಾಡ್ಬೇಕು ನಾವು ಇದೀವಿ, ಬಿಸ್ನೆಸ್ ಅಲ್ಲಿ ಮಾಡ್ಬೇಕು ನಾವು ಇದೀವಿ. ಯಾವ್ದಾದ್ರು ಇ ಕಾಮರ್ಸ್ ಕಂಪನಿ ಹೇಳಿ ಫಸ್ಟ್ ಇಲ್ಲೇ ಬರ್ತಾರೆ. ಯಾಕಂದ್ರೆ ನಮ್ದು ಕ್ವಾಲಿಟಿ, ಫಿಟ್, ಸಪೋರ್ಟ್ ಎಲ್ಲ ನಮ್ದು 100% ಪಕ್ಕ ಬರುತ್ತೆ. ಆಮೇಲೆ ಬರೋಣ, ಇನ್ನ ಬೇರೆ ಸುಮಾರು ವೆರೈಟೀಸ್ ಇದೆ. ಡಬಲ್ ಪಾಕೆಟ್, ಸಿಂಗಲ್ ಪಾಕೆಟ್, ಯಾವ ತರ ನಿಮ್ ಬೇಕು ನೋಡಿ. ಯಾಂಡೈಡ್ ಆಕ್ಸ್ಫರ್ಡ್ ಬಟ್ಟೆ, ಇದು ಡಬಲ್ ಪಾಕೆಟ್ ಅಲ್ಲಿ ಸ್ವಲ್ಪ ಫ್ಯಾನ್ಸಿ, ಏನೋ ಸ್ವಲ್ಪ ಕೆಲಸ ಮಾಡ್ಬಿಟ್ಟು ಬೇರೆ ತರ ಸ್ಕ್ವೇರ್ ಅಲ್ಲಿ ಬರುತ್ತೆ, ಸ್ವಲ್ಪ ಫ್ಯಾನ್ಸಿ ಆಗಿದೆ. ಡಬಲ್ ಇದು ನೋಡಿ, ಇದ್ರಲ್ಲಿ ಇನ್ನೊಂದು ಕಲರ್ ಡಾರ್ಕ್ ಲೈಟ್ ಕಲರ್, ಇಬ್ರು ತರ ಕಲರ್ ಬರುತ್ತೆ. ಪ್ರಿಂಟಿಂಗ್ 100% ಗ್ಯಾರಂಟಿ. ಸ್ಟಿಚಿಂಗ್ ನೀವು ನೋಡಬಹುದು, ಫುಲ್ ಕ್ಲೀನ್ ಆಗಿರೋ ಸ್ಟಿಚಿಂಗ್ ಇರುತ್ತೆ. ನಾವು ಸ್ಟಿಚಿಂಗ್ ಅಲ್ಲಿ ಏನು ಕಾಂಪ್ರಮೈಸ್ ಮಾಡಲ್ಲ. ಮತ್ತೆ ಫ್ಯೂಸಿಂಗ್ ಏನಿದೆ ಹಾರ್ಡ್ ಇರುತ್ತೆ, ಸ್ಟ್ರಾಂಗ್ ಇರುತ್ತೆ. ಫ್ಯೂಸಿಂಗ್, ವೀಕ್ ಫ್ಯೂಸಿಂಗ್ ನಾವು ಯೂಸ್ ಮಾಡಲ್ಲ. ಇದರಲ್ಲಿ ನಿಮ್ಗೆ ಪ್ರಿಂಟು, ಈ ಬಟ್ಟೆ ಬಂದ್ಬಿಟ್ಟು ಇಂಡಿಯಾಸ್ ಟಾಪ್ 10 ಮಿಲ್ ಇಂದ ಈ ಬಟ್ಟೆ ಬರುತ್ತೆ. 100% ಕಾಟನ್, 40 ಸ್ಟ್ರಿಲ್ ಡಿಸ್ಚಾರ್ಜ್ ಪ್ರಿಂಟ್ ಅಲ್ಲಿ ಬರುತ್ತೆ. ಎನಿ ಟೈಮ್ 150 ಡಿಸೈನ್ಸ್ ಇರುತ್ತೆ ನಮ್ಮ ಹತ್ರ. ಇದು ಎನಿ ಟೈಮ್ ಸಿಕ್ಬಿಡುತ್ತೆ ಪ್ರಿಂಟ್ಸ್. ಎಸ್, ಈ ಬಟ್ಟೆ ಮತ್ತೆ ನಮ್ ಸಿಸ್ಟಮ್ ಏನಂದ್ರೆ ನಿಮ್ಗೆ MRPನೂ ಸಿಗುತ್ತೆ ನಮ್ಮ ಪ್ರಾಡಕ್ಟ್ಸ್ ಅಲ್ಲಿ. ಯಾರು ಈ ತರ ಸಿಸ್ಟಮ್ ಮಾಡಲ್ಲ. ಅವ್ರು ಬಟ್ಟೆ ಪರ್ಚೇಸ್ ಮಾಡ್ತಾರೆ, ಸೇಲ್ ಮಾಡ್ತಾರೆ. ನಮ್ಗೆ ಬರೀ ನೀವು ಈ ಕೋಡ್
ನಮ್ಮ MRP ಅಲ್ಲಿ ಬಾರ್ ಕೋಡ್ ಏನಿದೆ ಅದು ನೀವು ಜ್ಞಾಪಕ ಇಟ್ಕೊಂಡಿದ್ರೆ ಸಾಕು, ಇಡೀ ವರ್ಷ ನಿಮ್ಗೆ ಆ ಬಾರ್ ಕೋಡ್ ಬಟ್ಟೆ ಸಿಗ್ತಾ ಇರುತ್ತೆ. ಹೌದಾ? ಡಿಸೈನ್ ಚೇಂಜ್ ಆಗುತ್ತೆ, ಕಲೆಕ್ಷನ್ ಚೇಂಜ್ ಆಗುತ್ತೆ, ಬಟ್ಟೆ ಸೇಮ್ ಇದ್ದೇ ಇರುತ್ತೆ. ಬಾರ್ ಕೋಡ್ ಒಂದು ಸೇವ್ ಮಾಡ್ಕೊಂಡು ಇಟ್ಕೊಂಡ್ಬಿಟ್ರೆ ಎನಿ ಟೈಮ್ ನೀವು ಹೇಳಿ ಸರ್ ನನಗೆ ರಿಯೋ ಬೇಕು, ತೇಜಸ್ ಬೇಕು, RCB ಬೇಕು, ಏನಾದ್ರು ಹೇಳಿ, ಅದೇ ಹೆಸರು ಹೇಳಿದ್ರೆ ನಿಮ್ಗೆ ಆಟೋಮ್ಯಾಟಿಕ್ ಆಗಿ ನಿಮ್ದು ಅಕೌಂಟ್ ಮ್ಯಾನೇಜರ್ ಅಸೈನ್ ಆಗಿರ್ತಾರೆ, ಅವ್ರು ನಿಮ್ಗೆ ಎಲ್ಲಾ ಡೀಟೇಲ್ಸ್ ಕಳಿಸ್ತಾರೆ. ನಿಮ್ಗೆ ಪ್ರಾಬ್ಲಮ್ ಆಯ್ತು, ಏನೋ ಡಿಸ್ಪ್ಯೂಟ್ ಬಂತು, ಏನೋ ಇಶ್ಯೂ ಆಗತ್ತೆ, ನಾನ್ ನಿಜವಾಗ್ಲೂ ಹೇಳಲ್ಲ, ನಾವೇ ಫುಲ್ ಸಾಕ್ಷಿ ಅಂತ ನಾವೇ ಎಲ್ಲ ಕರೆಕ್ಟ್ ಆಗಿ ಬರ್ತೀವಿ, ನಮ್ ಕಡೆಯಿಂದ ಮಿಸ್ಟೇಕ್ ಆಗತ್ತೆ. ಬಟ್ ಏನಾದ್ರು ಆಗಿದ್ರೆ ನಮ್ಮ ಹತ್ರ ಒಂದು ಟೀಮ್ ಇದೆ, ಎನಿ ಟೈಮ್ ಮಾರ್ನಿಂಗ್ 10:30 ಇಂದ ತಗೊಂಡು 6 o'clock 6:30 ತನಕ ಕಾಲ್ ಮಾಡಿ ನಿಮ್ಗೆ ಯಾವಾಗಾದ್ರೂ ಬೇಕು ಹೆಲ್ಪ್ ಮಾಡ್ತಾರೆ. ಏನಾದ್ರೂ ಇಶ್ಯೂ ಇದ್ರೆ ಸಾಲ್ವ್ ಮಾಡ್ತಾರೆ, ಏನಾದ್ರೂ ಡಿಸ್ಪ್ಯೂಟ್ ಇದ್ರೆ ಹೇಗೆ ಸಪೋರ್ಟ್ ಮಾಡ್ಬೇಕಂತ ಅವ್ರು ಎಲ್ಲ ನಿಮ್ಗೆ ಮಾಹಿತಿ ಕೊಡ್ತಾರೆ. ಹಾಲಿಡೇಸ್ ಏನಾದ್ರು ಇರುತ್ತಾ ಸರ್? ಇವಾಗ ನಮ್ದು ಮಂಡೇ ಇಂದ ಸ್ಯಾಟರ್ಡೆ ತನಕ ಆಫೀಸ್ ರನ್ನಿಂಗ್ ಇರುತ್ತೆ, ಸಂಡೇ ನಮ್ದು ಹಾಲಿಡೇ ಇರುತ್ತೆ. ಹಾಲಿಡೇ ಇರುತ್ತೆ. ಓಕೆ, ಹಂಗಂದ್ರೆ ಹಾಲಿಡೇ ಸಂಡೇ ಮಾತ್ರ ಯಾರು ಬರೋದು ಬೇಡ. ಸಂಡೇ ಮಂಡೇ ಟು ಸ್ಯಾಟರ್ಡೆ ವರೆಗೂ ಎನಿ ಟೈಮ್ 10 o'clock ಇಂದ 7 o'clock ವರೆಗೂ ಬರಬಹುದು. ಓಕೆ, ಇದು ಒಂದು ಬಟ್ಟೆ ಯಾನ್ ಡೈಡ್ ಮಿಲಾಂಜಲ್ ಬರುತ್ತೆ. ಯಾನ್ ಡೈಡ್ ಅಲ್ಲಿ ಪ್ಲೇನ್ ಬಟ್ಟೆ ಕೊಡೋದು ಮಾರ್ಕೆಟ್ ಅಲ್ಲಿ ಕಡಿಮೆ ಜನರು, ಎಲ್ಲರೂ ಅಹಮದಾಬಾದ್ ಇಂದ ಕೊಡ್ತಾರೆ. ಇದು ನೋಡಿ ಮುಂಬೈಯಿಂದ ಬರುತ್ತೆ, ಯಾನ್ ಡೈಡ್ ಮಿಲಾಂಜ್ ಬಟ್ಟೆ, ಫ್ಯಾನ್ಸಿ ಯಾನ್ ಅಲ್ಲಿ ಬರುತ್ತೆ, 100% ಕಾಟನ್ ಅಲ್ಲಿ ಬರುತ್ತೆ. ಈ ತರ ಡಬಲ್ ಪಾಕೆಟ್ ನಮ್ಮ ಹತ್ರ ಸಿಗ್ಬಿಡುತ್ತೆ. ಮತ್ತೆ ಚೆನ್ನಾಗಿದೆ ಲೈಟಿಶ್ ಕಲರ್. ಇದೆಲ್ಲ ನೀವೇನ್ ನೋಡ್ತಾ ಇದ್ದೀರಾ, ಇದೆಲ್ಲ ಬಂದ್ಬಿಟ್ಟು ನಮ್ದು ಪ್ರಿಂಟೆಡ್ ಕಲೆಕ್ಷನ್. ನೀವು ನಡೀತಾ ಇರಿ, ನೀವು ನೋಡ್ತಾ ಇರಿ, ಬರ್ತಾ ಇರಿ, ನೀವು ನೋಡಿ ಎಷ್ಟು ಪ್ರಿಂಟೆಡ್ ಇದೆ ನಮ್ಮ ಹತ್ರ. ಇದೆಲ್ಲ ಫುಲ್ ಪ್ರಿಂಟೆಡ್ ಕಲೆಕ್ಷನ್. ಇದರಲ್ಲಿ ಗೊತ್ತಾ ಏನ್ ರೇಂಜ್ ಅಲ್ಲಿ ಪ್ರಿಂಟೆಡ್ ಕಲೆಕ್ಷನ್ ಬರುತ್ತೆ? ಮಾತ್ರ 190 rupees. 190 ಅಲ್ಲ ವೀಕ್ಷಕರೇ, ಇವಾಗ್ಲೇನೋ ಹೇಳ್ತಾ ಇದ್ದೀನಿ, ಬೋತ್ ಸೈಡ್ ಲಾಫರ್ ಬರುತ್ತೆ. ಲಾಫರ್ ಅಂದ್ರೆ 100% ಕಾಟನ್ ಇಲ್ಲ, ನಿಮ್ಗೆ ಅದು ಪಕ್ಕಾ ಪಾಲಿಯಲ್ಲೇ ಬರುತ್ತೆ. ಏನ್ ಬಟ್ಟೆ ನೀವು ಬೇರೆ ಕಡೆಯಿಂದ ಪರ್ಚೇಸ್ ಮಾಡ್ತೀರಿ, ಇದೇ ಸೇಮ್ ಬಟ್ಟೆ, ಏನು ಡಿಫ್ರೆನ್ಸ್ ಅಲ್ಲ. ಬರೀ ಜನರು ಹೇಳ್ತಾರೆ 100% ಕಾಟನ್, ಬಟ್ ನಾವು ಕ್ಲಿಯರ್ ಆಗಿ ಹೇಳ್ಬಿಟ್ಟೆ ಕಮ್ಯುನಿಕೇಟ್ ಮಾಡ್ಬಿಟ್ಟೆ ಮಾಲ್ ಕೊಡ್ತೀವಿ. ಇದು ಬೋತ್ ಸೈಡ್ ಲಾಫರ್ ಅಲ್ಲಿ ಬರೋದು. ಬೋತ್ ಸೈಡ್ ಲಾಫರ್ ಅಲ್ಲಿ 190 rupees ಅಲ್ಲಿ ನಿಮ್ಗೆ ಯಾವಾಗಾದ್ರೂ ನೀವು ಬೇಕು ತಗೊಳ್ಳಿ. ಅಡ್ವಾನ್ಸ್ ಕಲೆಕ್ಷನ್ ಇದು ನಮ್ದು. ಇಲ್ಲ ಅಂತ ಹೇಳಿದ್ರು ಬಾರ್ ಕೋಡ್ ಇದ್ರೆ ಸಾಕು, ನಿಮ್ಗೆ ಗಮನ ಇಲ್ಲ, ಅಯ್ಯೋ ನಾನು ಏನೋ ಪರ್ಚೇಸ್ ಮಾಡಿದೀನಿ, ಗೊತ್ತಿಲ್ಲ, ಬರೀ ಒಂದು ಟ್ಯಾಗ್ ಫೋಟೋ ಇಟ್ಕೊಳ್ಳಿ, ಈ ಟ್ಯಾಗ್ ಫೋಟೋ ನಮ್ಗೆ ಕಳ್ಬಿಡಿ ಸಾಕು. ನಮ್ದು ಎಲ್ಲಾ ಇನ್ಫಾರ್ಮೇಶನ್, ನಿಮ್ದು ಪರ್ಚೇಸ್ ಹಿಸ್ಟ್ರಿ ಎಲ್ಲ ನಿಮ್ಗೆ ಸಿಗ್ಬಿಡುತ್ತೆ. ನಾವು ಆ ತರ ಟ್ರ್ಯಾಕಿಂಗ್ ಆ ರೇಂಜ್ ಗೆ ನಾವು ಫುಲ್ ಆಟೋಮೇಶನ್ ಮಾಡ್ಬಿಟ್ಟು ಇಡ್ತೀವಿ. ಯಾಕಂದ್ರೆ ನಮ್ಗೇನು ಗೊತ್ತಾಗ್ಬೇಕು ನಿಮ್ಗೆ ಏನ್ ಸೇಲ್ ಆಗ್ತಾ ಇದೆ, ಹೇಗ್ ನಿಮ್ದು ಬಿಸ್ನೆಸ್ ನಡೀತಾ ಇದೆ, ಮತ್ತೆ ನಮ್ ಪ್ರಾಡಕ್ಟ್ ನಿಮ್ ಅಂಗಡಿಯಲ್ಲಿ ಸೇಲ್ ಆಗ್ತಾ ಇದೆಯಾ, ಕಂಪ್ಲೇಂಟ್ ಬರ್ತಾ ಇದೆಯಾ. ಮತ್ತೆ ನಾವು ಸುಮಾರು ಸಲ ಫೋನ್ ಮಾಡ್ತೀವಿ ನಿಮ್ಗೆ ಫೀಡ್ಬ್ಯಾಕ್ ತಗೊಳ್ಳೋಕೆ, ನಮ್ ಪ್ರಾಡಕ್ಟ್ ಅಲ್ಲಿ ಏನಾದ್ರು ಇದೆಯಾ ಪ್ರಾಬ್ಲಮ್, ಏನಾದ್ರು ತೊಂದರೆ ಆಯ್ತಾ, ಏನಾದ್ರು ಇಶ್ಯೂ ಆಯ್ತಾ, ಅದು ಎಲ್ಲದಕ್ಕೇನು ನಮ್ದು ಟೀಮ್ ಇದೆ, ಅವರೆಲ್ಲ ಫಾಲೋ ಅಪ್ ಮಾಡ್ತಾರೆ, ಮತ್ತೆ ಕಂಪ್ಲೀಟ್ ಸಪೋರ್ಟ್ ನಿಮ್ಗೆ ಕೊಡ್ತಾರೆ. ಬನ್ನಿ ಇನ್ನ ಪ್ರಿಂಟೆಡ್ ಎಲ್ಲ ಹೋಗೋದಾಗಿರ್ಲಿ, ಅವೆಲ್ಲ ಏನಾದ್ರು ಚಾನ್ಸಸ್ ಇರುತ್ತಾ? ಏನು ಹೋಗಲ್ಲ. ಇದೆಲ್ಲ ಬರೋದು ದೊಡ್ಡದಿಂದ ದೊಡ್ಡ ಮಿಲ್ಲಿಂದ ಬರೋದು, ಚಿಕ್ಕದು ಪ್ರಾಸೆಸಿಂಗ್ ಹೌಸ್ ಎಲ್ಲಿಂದಾನು ಬರಲ್ಲ. ನಮ್ಮ ಬಟ್ಟೆ ಗಾರ್ಮೆಂಟ್ಸ್ ಅಂತ ಹೇಳಿದ್ರೆ ಪಕ್ಕಾ ಬ್ರ್ಯಾಂಡ್, ನಮ್ದು ಒಂದು ಬ್ರ್ಯಾಂಡ್ ಅಲ್ವಾ. ನೆಕ್ಸ್ಟ್ ನೋಡಿ, ಮತ್ತೆ ಇನ್ನೊಂದು 240 rupees ಅಲ್ಲಿ ಪ್ರಿಂಟ್ 100% ಕಾಟನ್ ಟ್ವಿಲ್, ಇಂಡಿಯಾಸ್ ಟಾಪ್ 10 ಮಿಲ್ ಇಂದ ಬರುತ್ತೆ ಬಟ್ಟೆ. ಇದು ನೀವು ಎಷ್ಟಾದ್ರೂ ಮಾಡಿ, ಏನಾದ್ರೂ ಮಾಡಿ, ಗ್ರಬ್ಬಿಂಗ್ ಮಾಡಿ, ಗಿಬ್ಬಿಂಗ್ ಮಾಡಿ, ಏನು ಆಗಲ್ಲ ಬಟ್. ಮತ್ತೆ ಇನ್ನೊಂದು ನಮ್ದು ಪ್ರಾಡಕ್ಟ್ ಅಲ್ಲಿ ನೀವು ಬೇಕಂದ್ರೆ ಪ್ರಿಂಟ್ ತಗೊಳ್ಳಿ ಇಲ್ಲಿಂದ, ಚೆಕ್ಸ್ ತಗೊಳ್ಳಿ ಅಲ್ಲಿಂದ, ಪ್ಲೇನ್ ತಗೊಳ್ಳಿ ಇಲ್ಲಿಂದ, ಒಂದೇ ಸೈಜ್ ಜೊತೆಗೆ ಹಿಂಗ್ ಇಟ್ಕೊಳ್ಳಿ, ಎಲ್ರದ್ದು ಸೈಜ್ ಒಂದೇ ಬರುತ್ತೆ. ನಾನು ಚಾಲೆಂಜ್ ಹೇಳ್ತೇನೆ, ನಾನು ಯಾವ ಬ್ರ್ಯಾಂಡ್ ಕೊಡ್ತಾರೆ ಈ ನಮ್ದು ಈ ರೇಂಜ್ಗೆ, ಕಡಿಮೆ ರೇಂಜ್ ಅಲ್ಲಿ ಈ ತರ ಸ್ಟ್ಯಾಂಡರ್ಡೈಸೇಷನ್ ಯಾವ ಬ್ರ್ಯಾಂಡ್ ಕೊಡ್ತಾರೆ ನೀವು ನನಗೆ ಹೇಳಿ, ನಾನು ಚಾಲೆಂಜ್ ಕೊಡ್ತೀನಿ. ಅದು ನೀವು ಪ್ರೂವ್ ಮಾಡಿದ್ರೆ ನಿಮ್ಗೆ 10% ಡಿಸ್ಕೌಂಟ್ ಕೊಡ್ತೀನಿ. ಆ ತರ ಸ್ಟ್ಯಾಂಡರ್ಡೈಸೇಷನ್ ಇಡೀ ಲಾಟ್ ಅಲ್ಲಿ ಇರ್ಬೇಕು. ಯಾವ್ದಾದ್ರು ನಮ್ಮ ಹತ್ರ 500 ಪೀಸ್ ಇದೆ ಅಲ್ವಾ, ಇಲ್ಲಿ ಈ ಎಲ್ಲಾ 500 ಪೀಸು ನೀವು ಒಂದ್ ಸೈಜ್ ತಗೊಳ್ಳಿ, ಎಲ್ ಸೈಜ್ ಮ್ಯಾಚ್ ಮಾಡಿ, ಪಕ್ಕ ಒಂದೇ ಸೈಜ್ ಬರುತ್ತೆ. ಆ ತರ ಬ್ರ್ಯಾಂಡ್ ಸ್ಟ್ಯಾಂಡರ್ಡೈಸೇಷನ್ ನಾವು ಫಾಲೋ ಮಾಡ್ತೀವಿ. ಮಾರ್ಕೆಟ್ ಅಲ್ಲಿ ಸ್ಟ್ಯಾಂಡರ್ಡ್ ಇರೋದು 2 to 3% ಶ್ರಿಂಕೇಜ್ ಟೆಸ್ಟ್. ನಮ್ದು ಒಂದೊಂದ್ಸಲಿ ಬಟ್ಟೆದಲ್ಲಿ 8% ಶ್ರಿಂಕೇಜ್ ಹೋಗುತ್ತೆ. ನಾವು 8% ಕ್ಯಾಲ್ಕುಲೇಟ್ ಮಾಡ್ಬಿಟ್ಟು ಬಟ್ಟೆ ಅಷ್ಟು ದೊಡ್ಡದು ಮಾಡ್ಬಿಟ್ಟೆ ನಾವು ಶರ್ಟ್ ರೆಡಿ ಮಾಡ್ತೀವಿ. ಆಮೇಲೆ ವಾಷಿಂಗ್ ಪ್ರಾಸೆಸ್ ಅಲ್ಲಿ ಆ ಬಟ್ಟೆನ 8 to 10% ಶ್ರಿಂಕ್ ಮಾಡ್ಬಿಟ್ಟು ನಿಮ್ಗೆ ಕೊಡ್ತೀವಿ. ಯಾಕಂದ್ರೆ ನಿಮ್ ಕಸ್ಟಮರ್ ಮನೆಗೆ ತಗೊಂಡ್ ಹೋಗಿದ್ರೆ ಏನು ಪ್ರಾಬ್ಲಮ್ ಬರೋದಿಲ್ಲ. ಚಿಕ್ಕದೂ ಆಗಲ್ಲ, ದೊಡ್ಡದೂ ಆಗಲ್ಲ, ಲೂಸ್ನು ಆಗಲ್ಲ, ಹೆಂಗಾದ್ರೂ ವಾಶ್ ಮಾಡಿ ಹೆಂಗಿದ್ರೆ ಹಂಗೆ ಇರುತ್ತೆ. ಸೊ ಯಾಕೆ ನಮ್ದು ನಮ್ ಕಸ್ಟಮರ್ ಪಾಪ ಬರೀ 10,000 15,000 ನೀವು ತಗೊಂಡ್ ಹೋಗ್ತೀರಾ, ಬಟ್ ಅದ್ರದ್ದು ಬೆಲೆ ಇದೆ ಅಲ್ವಾ. ಯಾಕೆ ಕ್ವಾಲಿಟಿ ಕೊಡಬಾರ್ದು ಅವ್ರಿಗೂ ಆ ತರ ಕ್ವಾಲಿಟಿ ಕೊಡೋಣ ಅಂತ ನಮ್ ಉದ್ದೇಶ. ಅದಕ್ಕೆ ನಾವು ಈ ತರ ಪ್ರೋಸೆಸ್ ಏನು ದೊಡ್ಡ ಕಂಪನಿಗೆ ಫಾಲೋ ಮಾಡ್ತೀವಿ, ಇದೇ ನಮ್ ಬ್ರ್ಯಾಂಡ್ ಅಲ್ಲಿ ಫಾಲೋ ಮಾಡ್ಬಿಟ್ಟು ಬಿಸ್ನೆಸ್ ಮಾಡ್ತೀವಿ. ಸರಿನಾ? ಮತ್ತೆ ವೀಕ್ಷಕರೇ, ನೀವು ಯಾರಾದ್ರೂ ನೀವು ಬಂದಿದ್ರೆ ನಮ್ಮ ಹತ್ರ ನಿಮ್ಮ ಹೆಸರಿಂದಾನೇ ಪ್ರೊಡಕ್ಷನ್ ಮಾಡೋದ್ ಪ್ಲಾನ್ ಮಾಡಿದ್ರೆ ಅದರಲ್ಲಿ ನಾವು ಇದೇ ಫಾಲೋ ಮಾಡ್ತೀವಿ.
ಅಲ್ವಾ ಇದೇ ಕ್ವಾಲಿಟಿ ಕೊಡ್ತೀರಾ ನೀವು ಏನು ಯೂಸ್ ಮಾಡ್ತಿದ್ರೆ ಅದೇ ಕ್ವಾಲಿಟಿನೇ ಕೊಡ್ತೀರಾ ಸ್ಟ್ಯಾಂಡರ್ಡೈಸೇಷನ್ ಅದೇ ಇರುತ್ತೆ ಪ್ರೋಸೆಸ್ ಅದೇ ಇರುತ್ತೆ ಸಿಸ್ಟಮ್ ಅದೇ ಇರುತ್ತೆ ನೇಮ್ ಒಂದು ಚೇಂಜ್ ಇರುತ್ತೆ ಬಸ್ ನೇಮ್ ಒಂದು ಚೇಂಜ್ ಇರುತ್ತೆ ಅಷ್ಟೇ ಓಕೆ ಅಷ್ಟೇ ಅದ್ರ ಬಿಟ್ಟು ಟ್ರಸ್ಟ್ ನಿಮ್ದು ಬಾಯ್ತಿ ಗಾರ್ಮೆಂಟ್ಸ್ ಇರುತ್ತೆ ಅದ್ರ ಬಿಟ್ಟು ಏನು ಬರಲ್ಲ ಓಕೆ ಇಷ್ಟೆಲ್ಲ ನೀವೇನ್ ನೋಡ್ತಾ ಇದ್ರೆ ಪ್ರಿಂಟ್ ಮತ್ತೆ ಬರೋದು ನಮ್ದು ತುಂಬಾ ಫೇಮಸ್ ಕ್ವಾಲಿಟಿ ಇದು RCB ಅಂತ ಬರುತ್ತೆ ಓಕೆ ಲೈಕ್ರಾ ಇದು ನೋಡಿ ಹೆಂಗಿದೆ ಲೈಕ್ರಾ ಹೌದು ಈ ಲೈಕ್ರಾ ಬಂದ್ಬಿಟ್ಟು ಇನ್ವಿಸಿಬಲ್ ಸ್ಟಿಚಿಂಗ್ ಅಲ್ಲಿ ಎಲ್ಲರೂ ಕೇಳ್ತಾರೆ ಇದು ನೋಡಿ ಸ್ಟಿಚಿಂಗ್ ಇಲ್ಲ ಇಲ್ಲಿ ನೋಡಿ ಟಾಪ್ ಸೈಡ್ ಅಲ್ಲಿ ಸ್ಟಿಚಿಂಗ್ ಇಲ್ಲ ಈ ತರ ಇನ್ವಿಸಿಬಲ್ ಸ್ಟಿಚಿಂಗ್ ಲೈಕ್ರಾದಲ್ಲಿ ಎಲ್ಲರೂ ಡಿಮ್ಯಾಂಡ್ ಮಾಡ್ತಾರೆ ಯಾಕಂದ್ರೆ ಅವ್ರ ಅಂಗಡಿಯಲ್ಲಿ ಹೈಯೆಸ್ಟ್ ಸೆಲ್ಲಿಂಗ್ ಪ್ರಾಡಕ್ಟ್ ಇದು ಅಲ್ವಾ 250 ರೂಪಾಯಿಗೆ ಸಿಗತ್ತೆ ನಮ್ಮ ಹತ್ರ ಜನರು ಕಣ್ಣು ಮುಚ್ಕೊಂಡು ತಗೊಂಡ್ ಹೋಗ್ತಾರೆ ನಂಬಿಕೆ ತಗೊಂಡ್ ಹೋಗೋದು ಅಲ್ಲಿ 550 ಸೇಲ್ ಮಾಡ್ಬೋದು ಜಾಸ್ತಿನೇ ಮಾಡ್ತಾರ ದುಡ್ಡು ಬೇಗ ಮಾಡ್ಬೇಕಂದ್ರೆ ಮಾಡ್ತಾರೆ ಮತ್ತೆ ಇದೆಲ್ಲ ಬಟ್ಟೆನು ನಮ್ಮ ಹತ್ರ ಯಾವ್ದಾದ್ರು ನೀವು ಬಟ್ಟೆ ತಗೊಳ್ಳಿ ನೀವು 6 ತಿಂಗಳು ಸ್ಯಾಟಿಸ್ಫೈ ಇಲ್ಲ 1 ವರ್ಷ ಯೂಸ್ ಮಾಡ್ಬೋದು ನಾನೇ ಯೂಸ್ ಮಾಡ್ತೀನಿ ನಮ್ಮ ಶರ್ಟ್ಸ್ ನೀವೇ ಬಿಸಾಕ್ಬಿಡ್ಬೇಕು ಶರ್ಟ್ ನ ಸಾಕಪ್ಪ ಇದು ಹಾಕೊಂಡು ಸಾಕಾಗೋಯ್ತು ಅಂತ ನಾನು 2 ವರ್ಷದಿಂದ ಶರ್ಟ್ ಹಂಗೆ ಬಿದ್ದಿದೆ ನಾನು ಹಾಕೋದಿಲ್ಲ ಏನು ಆಗಲ್ಲ ಕ್ವಾಲಿಟಿ ಫಿನಿಶಿಂಗ್ ಮೆಜರ್ಮೆಂಟ್ ಎಲ್ಲ ಪಕ್ಕ ಯಾಕಂದ್ರೆ QC ಮಾಡಿರ್ತೀವಿ ಒಂದು ಹೆಸರು ಇರ್ಬೇಕಲ್ವಾ ಟ್ರಸ್ಟ್ ಇರ್ಬೇಕು ಕಸ್ಟಮರ್ಸ್ ಇವಾಗ ಬಂದ್ಬಿಟ್ಟಿದೆ ನಮ್ದು ಸಮ್ಮರ್ ಕಲೆಕ್ಷನ್ ಅಲ್ಲಿ ಎಲ್ಲರೂ ಹಾಫ್ ಸ್ಲೀವ್ ಕೇಳ್ತಾರೆ ನಾನು ಒಂದು ಹಾಫ್ ಸ್ಲೀವ್ ಶರ್ಟ್ ಹಾಕಿದೀನಿ ಮತ್ತೆ ಇದೆಲ್ಲ ನೋಡಿ ಇದೆಲ್ಲ ಚೆಕ್ಸ್ ಅಲ್ಲಿ ಬರೋದು 100% ಕಾಟನ್ ಲಾಫರ್ ಅಲ್ಲಿ ಹಾಫ್ ಸ್ಲೀವ್ ಬೇಕಾ ನಮ್ಮ ಹತ್ರ ಸಿಗ್ಬಿಡತ್ತೆ ನಿಮ್ಗೆ ಯಾನ್ ಡೈಡ್ ಅಲ್ಲಿ ಬೇಕು ಪ್ರಿಂಟೆಡ್ ಅಲ್ಲ ಯಾನ್ ಡೈಡ್ ಅಲ್ಲಿ ನಿಮ್ಗೆ ಹಾಫ್ ಸ್ಲೀವ್ ಬೇಕಂದ್ರೆ ಅದನ್ನು ಸಿಗ್ಬಿಡುತ್ತೆ ಇದೆಲ್ಲ ಚೆಕ್ಸ್ ಕಲೆಕ್ಷನ್ಸ್ ಮತ್ತೆ ಡಾರ್ಕ್ ಕಲರ್ಸ್ ಇದೆ ಡಾರ್ಕ್ ಕಲರ್ ಅಲ್ಲಿ ಇದೆ ಲೈಟ್ ಕಲರ್ಸ್ ಅಲ್ಲಿ ಇದೆ ಸ್ವಲ್ಪ ಪಾರ್ಟಿ ವೇರ್ ಬೇಕಾ ಗೋವಾಗ್ ಹೋಗೋದ್ ಪ್ಲಾನ್ ಇದೆಯಾ ನೋಡಿ ಈ ತರ ತಗೋಬಹುದು ಈ ತರ ಗೀಜಾ ಕಾಟನ್ ಇದೆ ಹೇಳ್ತೀವಿ ಯುರೋಪಿಯನ್ 12 ಪ್ಯೂರ್ ಯುರೋಪ್ ಇಂದ ಬರುತ್ತಿದ್ದು ಹೌದಾ ಯುರೋಪಿಯನ್ 12 ಇಂಪೋರ್ಟೆಡ್ ಫ್ಯಾಬ್ರಿಕ್ ಇದು ಇದ್ರಲ್ಲಿ ನೋಡಿ ಈ ತರ ನಾವು ಪ್ರಿಂಟ್ ಮಾಡ್ತೀವಿ ಈ ಪ್ರಿಂಟ್ ಹೋಗಲ್ಲ ಇದೆಲ್ಲ ಪ್ರಿಂಟ್ ನೀವೇನಾ ಮಾಡೋದು ಇದೆಲ್ಲ ನಾವೇ ಮಾಡೋದು ನಮ್ದೇ ಇನ್ಹೌಸ್ ಪ್ರಿಂಟಿಂಗ್ ಯೂನಿಟ್ ನಮ್ದೇ ಇದೆ ಎಂಬ್ರಾಯ್ಡರಿ ಯೂನಿಟ್ ನಮ್ದೇ ಇದೆ ವಾಷಿಂಗ್ ಯೂನಿಟ್ ನಮ್ದೇ ಇದೆ ಸ್ಟಿಚಿಂಗ್ ಯೂನಿಟ್ ನಮ್ದೇ ಇದೆ ಫಿನಿಶಿಂಗ್ ಯೂನಿಟ್ ಎಲ್ಲ ಏನ್ ಒಂದು ಪ್ರೊಡಕ್ಷನ್ ಏನ್ ಬೇಕು ಎಲ್ಲ ನಮ್ಮ ಹತ್ರ ಇದೆ ಸರಿನಾ ಮತ್ತೆ ಬ್ರದರ್ ನೀವು ಹಾಕಿರೋದ ಶರ್ಟ್ ಇದೆ ಇನ್ನೊಂದು ಕಲರ್ ನೋಡಿ ಹೆಂಗ್ ಕಾಣಿಸುತ್ತೆ ಇದು ಪಿಂಕ್ ಹಾಕೊಂಡಿದ್ದೀನಿ ಇದು ಬ್ಲೂ ಇದು ನೋಡಿ ಮದುವೆ ಸೀಸನ್ಗೆ ಜನರು ಹಾಕ್ತಾರೆ ಹೌದು ಇದೆಲ್ಲ ಮದುವೆ ಸೀಸನ್ಗೆ ಪಾರ್ಟಿಗೆ ಏನಾದ್ರು ಮಾಡ್ಬೇಕು ಆ ತರ ಇದೆಲ್ಲ ಒಂದು ಕ್ಯಾಶುವಲ್ ಬರ್ಡೇ ಗಿಡ್ಡೆ ಇದ್ರೆ ಮಾಡ್ಬೋದು ಇಲ್ಲ ನೀವು ಗಿಫ್ಟ್ ಕೊಡ್ಬೇಕು ಅಂತ ಹೇಳಿದ್ರು ಏನಾದ್ರೂ ಮಾಡ್ಬೋದು ಅಲ್ವಾ ಏನಾದ್ರೂ ಮಾಡ್ಬೋದು ಯಾರೋ ಹುಡುಗಿರು ನೋಡ್ತಾ ಇದ್ರೆ ನೀವು ನಮ್ ಕಸ್ಟಮರ್ ಅಂಗಡಿಗೆ ಬಂದ್ಬಿಟ್ಟು ತಗೊಂಡು ಹೋಗಿ ಆರಾಮಾಗಿ ನಿಮ್ ಬಾಯ್ ಫ್ರೆಂಡ್ ಸಿಕ್ಕಾಪಟ್ಟೆ ಹ್ಯಾಪಿ ಆಗ್ತಾರೆ ಅಲ್ವಾ ಕ್ವಾಲಿಟಿ ತಗೊಂಡು ಮತ್ತೆ ಇದೆಲ್ಲ ಏನ್ ನೀವು ನೋಡ್ತಾ ಇದ್ದೀರಾ ಬಂದ್ಬಿಟ್ಟು ಹಾಫ್ ಸ್ಲೀವ್ ಕಲೆಕ್ಷನ್ಸ್ ಅಲ್ಲಿ ನಮ್ಮ ಹತ್ರ ಸಿಗತ್ತೆ ಈ ವಿಡಿಯೋ ಅಪ್ಲೋಡ್ ಆಗಾದ್ಮೇಲೆನು ಇನ್ನ ನಾನು ಅನ್ಕೊಂತೀನಿ ಇನ್ನ ನಿಮ್ಗೆ 100 to 200 ಕಲೆಕ್ಷನ್ಸ್ ಇನ್ನ ಆಡ್ ಆಗತ್ತೆ ಇದೊಂದು ಇವಾಗ ಜಸ್ಟ್ ಸ್ಟಾರ್ಟ್ ಆಗಿದೆ ಸೀಸನ್ ಅಂತ ನಾವು ಪ್ರೊಡಕ್ಷನ್ ಇವಾಗ ಬರ್ತಾ ಇದೆ ಇದು ಇದ್ರದ್ದು ಇನ್ನ ಕಲರ್ಸ್ ಬರ್ಬೇಕು ಇದ್ರಲ್ಲೇ 150 ಕಲರ್ಸ್ ಇದೆ ಸೊ ವೆರೈಟಿ ನಿಮ್ಗೆ ಎನಿ ಟೈಮ್ ಯಾವಾಗಾದ್ರೂ ಬೇಕು ಡಿಮ್ಯಾಂಡ್ ಮಾಡಿ ನಿಮ್ಗೆ ಸಿಗ್ತಾ ಇರುತ್ತೆ ಓಕೆ ವೀಕ್ಷಕರೇ ನೀವೇನಾದ್ರೂ ಬರಬೇಕು ಅಂತ ಹೇಳಿದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕಾಂಟ್ಯಾಕ್ಟ್ ನಂಬರು ಮತ್ತೆ ಡೀಟೇಲ್ಸ್ ಮ್ಯಾಪು ಲೊಕೇಶನ್ ಎಲ್ಲ ಅಡ್ರೆಸ್ ಎಲ್ಲ ಪ್ರತಿಯೊಂದು ಕೊಟ್ಟಿರ್ತೀನಿ ಚೆಕ್ಔಟ್ ಮಾಡ್ಕೊಳ್ಳಿ ಬಾಯ್ತಿ ಗಾರ್ಮೆಂಟ್ಸ್ ಇದು ಎಷ್ಟನೇ ಫ್ಲೋರ್ ಅಲ್ಲಿ ಬರುತ್ತೆ ಸರ್ ಇದು ನಮ್ದು ಇಲ್ಲಿ ಸೆಕೆಂಡ್ ಫ್ಲೋರ್ ಅಲ್ಲಿ ಬರುತ್ತೆ ಸೆಕೆಂಡ್ ಫ್ಲೋರ್ ಮತ್ತೆ ಕೆಳಗೆ ಇರೋದ್ ನಂಬರ್ಗೆ ನೀವು ಕಾಲ್ ಮಾಡಬಹುದು ನಮ್ದು ಚಾನೆಲ್ ಇದೆ ಬಾಹಿತಿ ಟೆಕ್ಸ್ಟೈಲ್ಸ್ ಅಂತ ಯೂಟ್ಯೂಬ್ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಅಲ್ಲಿ ಇದೆ ಅದ್ರಲ್ಲಿ ನಾವು 30 ಸೆಕೆಂಡ್ ಇಲ್ಲ 1 ಮಿನಿಟ್ ಶಾರ್ಟ್ಸ್ ಹಾಕ್ತಿವಿ ಬರೀ ನಾವು ಪ್ರಾಡಕ್ಟ್ ಎಕ್ಸ್ಪ್ಲೇನ್ ಮಾಡಕ್ಕೆ ನಾವು ಏನ್ ಮಾಡ್ತೀವಿ ರೆಗ್ಯುಲರ್ ಅಪ್ಡೇಟ್ ನಿಮ್ಗೆ ಸಿಗುತ್ತೆ ನಾವು ಯಾವ್ದು ಹೊಸ ಕಲೆಕ್ಷನ್ ಬರ್ತಾ ಇದೆ ಹೇಗ್ ಬರ್ತಾ ಇದೆ ಮತ್ತೆ ನೀವು ನಮ್ಮ ಕಮ್ಯುನಿಟಿಯಲ್ಲಿ ನೀವು ಜಾಯ್ನ್ ಆಗ್ಬೇಕಂದ್ರೆ ನಿಮ್ದು ಬಿಸ್ನೆಸ್ ಕಾರ್ಡ್ ಡೀಟೇಲ್ಸ್ ಎಲ್ಲ ನೀವು ನಮ್ಗೆ ಕಳ್ಸಿದ್ರೆ ನಿಮ್ಗೆ ನಾವು ಕಮ್ಯುನಿಟಿಯಲ್ಲಿ ಆಡ್ ಮಾಡ್ತೀವಿ ಅಲ್ಲಿ ನಿಮ್ಗೆ ರೆಗ್ಯುಲರ್ ಆಗಿ ಅಪ್ಡೇಟ್ಸ್ ಬರ್ತಾ ಇರುತ್ತೆ ಅದ್ರ ಆದ್ಮೇಲೆ ನಿಮ್ಗೆ ಇನ್ ಕೇಸ್ ಪರ್ಸನಲ್ ಯೂಸ್ ಬೇಕು ರಿಟೇಲ್ ಬೇಕಂದ್ರೆ ನೀವು ಇಲ್ಲೇ ಡೈರೆಕ್ಟ್ಲಿ ವಿಸಿಟ್ ಮಾಡಬೇಕು ಮಿನಿಮಮ್ 5 ಪೀಸ್ ಪರ್ಚೇಸ್ ಮಾಡಬೇಕು ನಿಮ್ಗೆ ಈ ರೇಟ್ ಅಲ್ಲಿ ಸಿಗೋದಿಲ್ಲ ಸೆಮಿ ಹೋಲ್ಸೇಲ್ ರೇಟ್ ಅಲ್ಲಿ ಸಿಗತ್ತಿಲ್ಲ ರಿಟೇಲ್ ರೇಟ್ ಅಲ್ಲೇ ಸಿಗುತ್ತೆ ಬಟ್ ನೀವು ಅಲ್ಲಿ ಬಂದಿದ್ರೆ ನಿಮ್ಗೆ ಬ್ರಾಂಡೆಡ್ ಐಟಮ್ಸ್ ಕಡಿಮೆ ಬೆಲೆಯಲ್ಲಿ ಸಿಗುತ್ತೆ ಅದು ನಾವು ಅಶ್ಯೂರೆನ್ಸ್ ಮಾಡ್ತೀವಿ ಅದು ನಮ್ಮ ಚಾನಲ್ ಕಡೆಯಿಂದ ಬಂದ್ರೆ ಒಂದು ಬೆಸ್ಟ್ ಪ್ರೈಸ್ ಮಾಡ್ಕೊಟ್ಬಿಡ್ತಾರೆ ಎಸ್ ಅದು ಗ್ಯಾರಂಟಿ ಅದು ಗ್ಯಾರಂಟಿ ಥ್ಯಾಂಕ್ ಯು ಇಷ್ಟೆಲ್ಲ ಡೀಟೇಲ್ಸ್ ಕೊಟ್ಟಿದ್ದೀರಾ ಕಸ್ಟಮರ್ ಬರ್ಲಿ ತುಂಬಾ ಒಳ್ಳೇದಾಗ್ಲಿ ಸರ್ ನಿಮ್ಗೂ ಓಕೆ ಸರ್ ಥ್ಯಾಂಕ್ ಯು